ನಮಸ್ಕಾರ ಸ್ನೇಹಿತರೆ. ಹಿಂದಿನ ತರಗತಿಯಲ್ಲಿ ನಾವು ಸಂಧಿಗಳು ಅಂದರೆ ಏನು, ಅದರಲ್ಲಿ ಎಷ್ಟು ವಿಧಗಳು ಇದ್ದಾವೆ ಅಂತ ತಿಳ್ಕೊಂಡಿದ್ದೇವೆ. ಸಂಧಿಗಳಲ್ಲಿ 2 ವಿಧಗಳು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ಸಂಧಿಯ ಒಂದು ಸಂಧಿಯಾದಂತಹ ಲೋಪಸಂಧಿ ಇದರ ಬಗ್ಗೆ ನಾವು ಕಲಿತಾ ಇದ್ದೇವೆ. ಹಾಗಾದರೆ ಲೋಪಸಂಧಿ ಅಂದರೆ ಏನು? 2 ಪದಗಳು ಸೇರಿದಾಗ ಮೊದಲ ಪದದ ಕೊನೆಯ ಸ್ವರ ಮಾಯವಾಗುವುದು ಅಥವಾ ಲೋಪವಾಗುವುದನ್ನು ಲೋಪಸಂಧಿ ಅಂತ ಹೇಳಿ ನಾವು ಕರಿತೀವಿ. ಸಂಧಿ ಅಂದ್ರೇನು ಅಂತ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. 2 ಪದಗಳು ಒಟ್ಟು ಸೇರಿದಾಗ ಪದದ ಅರ್ಥ ಬದಲಾಗದಂತೆ ಒಂದು ಹೊಸ ಪದ ರಚನೆಯಾಗುವುದನ್ನು ಸಂಧಿ ಅಂತ ಹೇಳಿ ಕರಿತೀವಿ. ಹಾಗೆ ಇಲ್ಲಿ ಲೋಪಸಂಧಿ ಅಂದರೆ 2 ಪದಗಳು ಸೇರಿದಾಗ ಮೊದಲನೆಯ ಪದ, ಆ 2 ಪದಗಳಲ್ಲಿ ಮೊದಲನೆಯ ಪದದ ಕೊನೆಯ ಅಕ್ಷರದ ಸ್ವರವು ಲೋಪವಾಗೋದು, ಅದನ್ನೇ ನಾವು ಲೋಪಸಂಧಿ ಅಂತ ಹೇಳಿ ನಾವು ಕರಿತೀವಿ. ನೋಡ್ಬೋದು ಇಲ್ಲಿ 2 ಪದಗಳು ಸೇರಿ ಸಂಧಿಯಾಗುವಾಗ ಪೂರ್ವ ಪದ ಅಂತ ಹೇಳಿದರೆ ಮೊದಲನೇ ಪದದ ಕೊನೆಯ ಸ್ವರವು ಲೋಪ ಆಗಿ ಒಂದು ಹೊಸ ಪದ ರಚನೆಯಾಗ್ತದೆ. ಅದನ್ನೇ ನಾವು ಲೋಪಸಂಧಿ ಅಂತ ಹೇಳಿ ನಾವು ಕರಿತೀವಿ. ನೋಡ್ಬೋದು ಒಂದು ಉದಾಹರಣೆ ಮೂಲಕ. ಊರನ್ನು, ಊರು ಪ್ಲಸ್ ಅನ್ನು. ಊರು ಅನ್ನೋದು ಪೂರ್ವ ಪದ ಅಂತ ಹೇಳಿದ್ರೆ ಮೊದಲನೇ ಪದ. ಅನ್ನು ಅನ್ನೋದು ಉತ್ತರ ಪದ ಅಂದರೆ ಎರಡನೆಯ ಪದ. ಪೂರ್ವ ಪದದ ಕೊನೆಯ ಅಕ್ಷರ ರು ಅಂತ ಹೇಳಿ ಆಗಿದೆ. ರು ಅಂದನ್ನು ಬಿಡಿಸಿ ಬರೆದಾಗ ಉ ಅನ್ನುವ ಅಕ್ಷರ ಅಂದರೆ ಸ್ವರ ಅಕ್ಷರ ನಮಗೆ ಸಿಗ್ತದೆ. ಉತ್ತರ ಪದ ಅಂದರೆ ಎರಡನೆಯ ಪದದ ಮೊದಲ ಅಕ್ಷರ ಆ ಎನ್ನುವ ಸ್ವರ ಬಂದಿದೆ. ಅದನ್ನು ಒಟ್ಟಾಗಿ ಸೇರಿಸಿ ಬರೆದಾಗ ಊರು ಪ್ಲಸ್ ಅನ್ನು, ಊರನ್ನು. ಊರು, ರು ಅನ್ನೋದು ಮಾಯವಾಗಿ ಅನ್ನು ಅನ್ನೋದು ಸೇರಿಕೊಳ್ತು, ಊರನ್ನು ಆಗಿ ಆಯಿತು. ಹಾಗಾಗಿ ಉ ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಸ್ವರ ಅಕ್ಷರ ಮಾಯವಾಗಿ ಉತ್ತರ ಪದದ ಅಕ್ಷರ ಉಳಿದುಕೊಂಡಿದೆ. ಹಾಗಾಗಿ ಇದನ್ನು ನಾವು ಲೋಪಸಂಧಿ ಅಂತ ಹೇಳಿ ನಾವು ಕರಿತೀವಿ. ನೋಡಿ ಇಲ್ಲಿ ಇನ್ನೊಂದು ಉದಾಹರಣೆಯನ್ನು. ಅವನಲ್ಲಿ, ಅವನು ಪ್ಲಸ್ ಅಲ್ಲಿ, ಅವನಲ್ಲಿ. ಅವನು, ನು ಅನ್ನೋದು ಪೂರ್ವ ಪದದ ಕೊನೆಯ ಅಕ್ಷರ. ನುವನ್ನು ಬಿಡಿಸಿ ಬರೆದಾಗ ನಮಗೆ ಉ ಅನ್ನುವ ಸ್ವರ ಅಕ್ಷರವು ಸಿಗ್ತದೆ. ಹಾಗೆ ಎರಡನೇ ಪದದ ಮೊದಲನೇ ಅಕ್ಷರ ಆ, ಉ ಪ್ಲಸ್ ಆ. ಒಟ್ಟಾಗಿ ಬರೆದಾಗ ಅವನು ಪ್ಲಸ್ ಅಲ್ಲಿ ಬರೆದಾಗ ಅವನಲ್ಲಿ. ಅಲ್ಲಿ ಅನ್ನೋದು ಉಳ್ಕೋತು ನೋಡಿ, ಉ ಅನ್ನೋದು ಮಾಯ ಆಯಿತು, ಹಾಗಾಗಿ ಲೋಪ ಆಯಿತು. ಹಾಗಾಗಿ ಅವನಲ್ಲಿ ಅಂತ ಹೇಳಿದರೆ ಉ ಅಕ್ಷರ ಲೋಪವಾದಾಗ ಉತ್ತರ ಪದದ ಮೊದಲನ ಅಕ್ಷರ ಉಳಿದುಕೊಳ್ತದೆ. ಇದು ಹಾಗೆ ಇಲ್ಲಿ ನಾವು ಇನ್ನೊಂದು ಉದಾಹರಣೆಯನ್ನು ನೋಡ್ಬೋದು. ನೋಡಿ ಇಲ್ಲಿ ಅವನು ಪ್ಲಸ್ ಅಲ್ಲಿ. ಅವನು ಅನ್ನೋದು ಮೊದಲನೆಯ ಪದ, ಆದರೆ ಅಲ್ಲಿ ಅನ್ನೋದು ಎರಡನೆಯ ಪದ. ನಮ್ಮ ಸೂತ್ರದ ಪ್ರಕಾರ ಅವನು ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಇಲ್ಲಿ ಯಾವುದು? ನುವನ್ನು ಬಿಡಿಸಿ ಬರೆದಾಗ ಉ ಅನ್ನುವ ಸ್ವರ ಅಕ್ಷರ ನಮಗೆ ಸಿಗ್ತಾ ಇದೆ. ಅಂದರೆ ಎರಡನೆಯ ಪದ ಅಂದರೆ ಉತ್ತರ ಪದ ಇಲ್ಲಿ ಅಲ್ಲಿ ಅನ್ನೋದರಲ್ಲಿ ಮೊದಲನೆಯ ಅಕ್ಷರ ಆ, ಉ ಪ್ಲಸ್ ಆ. ಇಲ್ಲಿ ನೋಡಿ ಒಟ್ಟಾಗಿ ಬರೆದಾಗ ಅವನಲ್ಲಿ. ನೋಡಿ ಅಲ್ಲಿ ಅನ್ನೋದು ಉಳಿದುಕೊಂಡಿದೆ, ಉ ಅನ್ನೋದು ಲೋಪವಾಗಿದೆ. ಹಾಗಾಗಿ ಪೂರ್ವ ಪದದ ಮೊದಲನೆಯ ಕೊನೆಯ ಅಕ್ಷರದ ಸ್ವರಾಕ್ಷರವು ಲೋಪವಾಗುವುದೇ ಲೋಪಸಂಧಿ. ಇನ್ನೊಂದು ಉದಾಹರಣೆ ನೋಡಿ. ಊರೂರು, ಅದನ್ನು ಬಿಡಿಸಿ ಬರೆದಾಗ ಊರು ಪ್ಲಸ್ ಊರು, ಊರೂರು. ನೋಡಿ ಇಲ್ಲಿ ಊರು ಅಂದರೆ ಮೊದಲನೇ ಪದದ ಕೊನೆಯ ಅಕ್ಷರ ರು ಅನ್ನು ಬಿಡಿಸಿ ಬರೆದಾಗ ಉ ಅನ್ನುವ ಸ್ವರಾಕ್ಷರ ನಮಗೆ ಸಿಗ್ತಾ ಇದೆ. ಎರಡನೆಯ ಪದ ಇಲ್ಲಿ ಊರು ಅಂದರೆ ನೋಡಿ ಇಲ್ಲಿ ಎರಡನೆಯ ಪದದ ಮೊದಲ ಅಕ್ಷರ ಉ ಆಗಿದೆ, ಉ ಅನ್ನುವ ಸ್ವರಾಕ್ಷರ ಬಂದಿದೆ. ಒಟ್ಟಾಗಿ ಸೇರಿಸಿ ಬರೆದಾಗ ಊರೂರು ಅಂತ ಹೇಳಿ ಸಿಗ್ತದೆ. ನೋಡ್ಬೋದು ಇಲ್ಲಿ ನಮಗೆ ಪೂರ್ವ ಪದದ ಕೊನೆಯ ಅಕ್ಷರ ಇಲ್ಲಿ ಲೋಪವಾಗಿ ಅಂದರೆ ಉ ಅನ್ನೋದು ಲೋಪವಾಗಿ ಉ ಅನ್ನೋದು
ಉಳಿದುಕೊಂಡಿದೆ. ಹಾಗಾಗಿ ಇದು ಲೋಪಸಂಧಿ. ನೋಡಿ, ಇನ್ನೊಂದು ಉದಾಹರಣೆಯನ್ನು ಗಮನಿಸ್ಬೋದು. ಹಾಗೆ ನಮ್ಮೂರು, ಅದನ್ನು ಬಿಡಿಸಿ ಬರೆಯುವ ಈಗ. ನಮ್ಮ ಪ್ಲಸ್ ಊರು, ನಮ್ಮ ಪ್ಲಸ್ ಊರು, ನಮ್ಮೂರು. ನೋಡಿ, ಇಲ್ಲಿ ಮ ಅನ್ನುವ ಅಕ್ಷರದಲ್ಲಿ ಆ ಅನ್ನುವ ಸ್ವರ ಬಂದಿದೆ. ಹಾಗೆ ಎರಡನೇ ಪದದಲ್ಲಿ ಉ ಅನ್ನುವ ಸ್ವರ ಬಂದಿದೆ. ಅದನ್ನು ಒಟ್ಟಾಗಿ ಸೇರಿಸಿ ಬರೆದಾಗ ನಮ್ಮೂರು, ಉ ಅನ್ನೋದು ಉಳ್ಕೊಂಡಿದ್ದೆ, ಆ ಅನ್ನೋದು ಲೋಪವಾಗಿದೆ. ಅಂದರೆ ಮೊದಲನೆಯ ಪದದ ಕೊನೆಯ ಅಕ್ಷರ ಲೋಪವಾಗುತ್ತೆ. ನೋಡಿ, ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಗಮನಿಸ್ಬೋದು. ಕಣ್ಣಿಲ್ಲ, ಕಣ್ಣು ಪ್ಲಸ್ ಇಲ್ಲ, ಕಣ್ಣಿಲ್ಲ. ಬಿಡಿಸಿ ಬರೆದಾಗ ಉ ಅನ್ನೋದು ಮಾಯವಾಗಿ ಇ ಅನ್ನೋದು ಉಳ್ಕೊಂಡಿದೆ.